ನಮಸ್ತೆ ವೀಕ್ಷಕ ಬಂಧುಗಳೇ, ಸುದ್ದಿಯ ಸದ್ದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉಡುಪಿ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರೂಪಕರು ಹೇಳ್ತಿರುವಂಥದ್ದು ಇಷ್ಟರವರೆಗೆ ಪೊಡವಿಗೊಡೆಯನ ನಾಡು, ಶ್ರೀಕೃಷ್ಣನ ಬೀಡು, ರಜತಾಪೀಠ ಪಿರ, ಅದೇ ರೀತಿ ಅಷ್ಟಮಠಗಳ ಬೀಡು, ಈ ರೀತಿಯ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ರೆ ಇದೀಗ ಹೊಸ ಸೇರ್ಪಡೆ ಮುತ್ತು ರತ್ನಗಳ ನಗರಿ ಉಡುಪಿ. ಏನಿದು ಸ್ಟೋರಿ ಡಿಟೈಲ್ಡ್ ಆಗಿ ನೋಡು. ಉಡುಪಿ ಇನ್ನು ಮುತ್ತು ರತ್ನ ನಗರಿ. ಕೇಂದ್ರ ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿ ಉಡುಪಿಯು ಈಗಾಗಲೇ ಕಡಲ ಉತ್ಪನ್ನವನ್ನು ಜಿಲ್ಲೆಯ ಬ್ರ್ಯಾಂಡ್ ಆಗಿ ಸ್ವೀಕರಿಸಿದೆ. ಈಗ ಕೃಷಿಯೇತರ ಉತ್ಪನ್ನಗಳ ವಿಭಾಗದಡಿ ರತ್ನಗಳು ಮತ್ತು ಆಭರಣ ತಯಾರಿಕೆಯನ್ನು ಜಿಲ್ಲೆಯ ಬ್ರ್ಯಾಂಡ್ ಆಗಿ ಬಿಂಬಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯಡಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಜಾರಿಯಾಗಿದ್ದು, ಕೃಷಿಯೇತರ ಉತ್ಪನ್ನಗಳ ಅಡಿ ಎಂಎಸ್ಎಂಇ ಉತ್ಪನ್ನಗಳಿಗೆ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಮೂಲಕ ವಿಶೇಷ ಪ್ರೋತ್ಸಾಹ ಬ್ರ್ಯಾಂಡಿಂಗ್ ಒದಗಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಹೀಗಾಗಿ ಎಲ್ಲ ಜಿಲ್ಲೆಗಳು ಕೃಷಿಯೇತರ ಉತ್ಪನ್ನವೊಂದನ್ನು ತಮ್ಮ ಜಿಲ್ಲೆಯ ಉತ್ಪನ್ನವಾಗಿ ಆಯ್ಕೆ ಮಾಡಿಕೊಂಡಿವೆ. ರತ್ನಗಳು ಆಭರಣ ತಯಾರಿಕೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜೇಮ್ಸ್ ಆ್ಯಂಡ್ ಜ್ಯುವೆಲ್ಲರಿ IIGJ ಸಂಸ್ಥೆ ಇದೆ. ಇದು ದಕ್ಷಿಣ ಭಾರತದ ಏಕೈಕ ಸಂಸ್ಥೆ. ಜೊತೆಗೆ ಉಡುಪಿ ಜಿಲ್ಲೆಗೆ ರತ್ನ ಮುತ್ತುಗಳ ಆಭರಣ ತಯಾರಿಕೆಯಲ್ಲಿ ತನ್ನದೇ ಹಿರಿಮೆ ಇದೆ. ಜೊತೆಗೆ ಜಿಲ್ಲೆಯಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಚಿನ್ನ, ಬೆಳ್ಳಿ ಕುಶಲಗಾರರು ಇದ್ದಾರೆ. ಇಲ್ಲಿನ ಆಭರಣ ಸಂಸ್ಥೆಗಳು ದೇಶ ವಿದೇಶಗಳಲ್ಲೂ ಜನಪ್ರಿಯವಾಗಿವೆ. ಹಾಗಾಗಿ ಇದನ್ನೇ ಜಿಲ್ಲೆಯ ಬ್ರ್ಯಾಂಡ್ ಆಗಿ ಜಿಲ್ಲಾಡಳಿತ ಅಧಿಕೃತ ಜಾಲತಾಣದಲ್ಲಿ ಬೆಂಬಲಿಸಲಿದೆ. ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯನ್ನು ಕೇಂದ್ರವಾಗಿರಿಸಿಕೊಂಡು ಉತ್ಪಾದನೆ ಹಾಗೂ ರಫ್ತನ್ನು ಉತ್ತೇಜಿಸಲು, ಹೂಡಿಕೆಯನ್ನು ಆಕರ್ಷಿಸಲು ಬ್ರ್ಯಾಂಡಿಂಗ್ ಅನುಕೂಲವಾಗಲಿದೆ. ಉದ್ಯೋಗ ಸೃಷ್ಟಿಯೂ ಆಗಲಿದೆ. ಜಿಲ್ಲಾ ಮಟ್ಟದಲ್ಲಿ ಲಭ್ಯವಿರುವ ತಂತ್ರಜ್ಞಾನಗಳನ್ನು ಬಳಸಿ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ಪನ್ನದ ಬ್ರ್ಯಾಂಡಿಂಗ್ ಆಧಾರದಲ್ಲಿ ಸ್ಪರ್ಧಿಸಲು ಅನುಕೂಲವಾಗಲಿದೆ ಎನ್ನುತ್ತಾರೆ ಅಧಿಕಾರಿಯೊಬ್ಬರು. ನವರತ್ನ ಪರಿಶೀಲನೆ ಲ್ಯಾಬ್ ರತ್ನಗಳು ಮತ್ತು ಆಭರಣ ತಯಾರಿಕೆಯನ್ನು ಜಿಲ್ಲೆಯ ಬ್ರ್ಯಾಂಡ್ ಆಗಿ ಸ್ವೀಕರಿಸಲು ಇನ್ನೊಂದು ಕಾರಣವಿದೆ. ನವರತ್ನಗಳ ಟೆಸ್ಟಿಂಗ್ ಲ್ಯಾಬ್ ಉಡುಪಿಯಲ್ಲಿದೆ. ಕರಾವಳಿ ಬೈಪಾಸ್ ಬಳಿಯ IIGJಯಲ್ಲಿ ನವರತ್ನಗಳನ್ನು ಗುರುತಿಸುವ ಲ್ಯಾಬ್ಗಳಿವೆ. ಹೀಗಾಗಿ ನವರತ್ನಗಳ ವಿಷಯವಾಗಿ ನಕಲಿ ಮಾಡಲು ಸಾಧ್ಯವಿಲ್ಲ ಮತ್ತು ಪರೀಕ್ಷೆಗಾಗಿ ದೂರದ ಊರುಗಳಿಗೆ ಲ್ಯಾಬ್ಗಳಿಗೆ ಕಳಿಸುವಂತಹ ಪ್ರಮೇಯ ಉದ್ಭವಿಸುವುದಿಲ್ಲ ಎನ್ನಲಾಗಿದೆ. ದಕ್ಷಿಣ ಕನ್ನಡ ಜವಳಿ ಸಂಸ್ಕರಣೆ. ದಕ್ಷಿಣ ಕನ್ನಡ ಜಿಲ್ಲೆಯು ಜವಳಿ ಸಂಸ್ಕರಣೆಯನ್ನು ಆಯ್ದುಕೊಂಡಿದ್ದು ರಾಜ್ಯ ಸರ್ಕಾರ ಅನುಮೋದಿಸಿದೆ. ಜಿಲ್ಲೆಯ ಕೈಗಾರಿಕಾ ಕೇಂದ್ರದ ಮೂಲಕ ಜವಳಿ ಉತ್ಪನ್ನಗಳ ಸಂಸ್ಕರಣೆಗೆ ಆದ್ಯತೆ ಹಾಗೂ ರಫ್ತು ಹೆಚ್ಚಳ ಉತ್ತೇಜನ ದೊರಕಲಿದೆ. ಕೃಷಿಯೇತರ ಉತ್ಪನ್ನಗಳ ವಿಭಾಗದಲ್ಲಿ ಉಡುಪಿಯು ರತ್ನಗಳು ಹಾಗೂ ಆಭರಣ ತಯಾರಿಕೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಉತ್ಪನ್ನದ ಬ್ರ್ಯಾಂಡಿಂಗ್, ರಫ್ತು ಇತ್ಯಾದಿ ಉತ್ತೇಜನ ನೀಡಲಾಗುವುದು. ಇದುವೇ ಸುದ್ದಿಯ ಸದ್ದು.